ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಈ ಒಂದು ಘಟನೆಗೆ ಸಂಬಂಧಪಟ್ಟಂಗೆ ಪಾಕ್ ಘಟನೆಗೆ ಸಂಬಂಧಪಟ್ಟಂಗೆ ಯುದ್ಧ ಬೇಕು ಬೇಡ ಎಂಬ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ. ತಾವು ಯಾವ ಸ್ಟ್ಯಾಂಡ್? ಅದೇ ಇದು ದೇಶದ ಪರಿಸ್ಥಿತಿ. ನಮ್ಮ ದೇಶದ ಪ್ರಧಾನಿಗಳಿದ್ದಾರೆ, ಅವ್ರು ಡಿಸಿಷನ್ ತಗೊಳ್ಳಿ. ನಾವೆಲ್ಲ ಬದ್ಧತೆಯನ್ನು ತೋರಿಸ್ಬೇಕಲ್ಲ. ಯುದ್ಧ ಎಷ್ಟು ಮಟ್ಟಿಗೆ ಬೇಕು ಬೇಡ ಅಂತಕ್ಕಂಥದ್ದು ಯೋಚನೆ ಮಾಡಿ ಅಂತ ಹೇಳಿರ್ಬೇಕೇ ವಿನ ಯುದ್ಧ ಬೇಡ ಅಂತ ಯಾರು ಹೇಳೋದು? ದೇಶಕ್ಕೆ ಗಂಡಾಂತರ ಬಂದಾಗ ಯುದ್ಧ ಮಾಡಲಾರ್ದು ಇನ್ನೇನು ಮಾಡಬೇಕಾಗತ್ತೆ? ದೇಶದ ಪ್ರಧಾನಿಗಳಿದ್ದಾರೆ, ಬೇಹುಗಾರಿಕೆನ ಭದ್ರತೆ ಮಾಡಿಕೊಳ್ಳಿ. ನಾಗರಿಕರ ಮೇಲೆ ಪ್ರವಾಸಿಗರ ಮೇಲೆ ಈ ರೀತಿ ಆದರೆ ಇವಾಗ ಹೋಗಿ ನಾವು ಅದನ್ನು ಹೊಡೆದಾಕಿದ್ದೀವಿ, ನಾವು ಇದನ್ನು ಮಾಡಿದ್ವಿ ಅಂತ ಹೇಳಬೇಕಿತ್ತು. ಆವಾಗಲೇ ಬೇಹುಗಾರಿಕೆಯನ್ನು ಭದ್ರತೆ ಮಾಡಿದರೆ ನಾ ಹಿಂದ್ಗಡೆದು ಹೇಳಿದ್ದೀನಿ. ಏನೇನಾಯಿತು, ಪುಲ್ವಾಮಾ ಏನಾಯಿತು, ಇದೇನಾಯಿತು ಅಂತ ಅವತ್ತು ಹೇಳಿದ್ದೀನಿ. ಇವತ್ತು ನಾನು ರಾಜಕಾರಣ ಬೇಡಾಗಿದೆ. ದೇಶದ ರಕ್ಷಣೆಗೆ ಎಲ್ಲರೂ ಒಂದಾಗಿ ಫೈಟ್ ಮಾಡ್ತಕ್ಕಂಥ ಕೆಲಸ ಹಾಕಬೇಕೆ ವಿನ ಈ ಸಣ್ಣ ಪುಟ್ಟ ವಿಚಾರಗಳನ್ನ ದೇಶಕ್ಕೆ ತೋರಿಸೋದ್ರಲ್ಲಿ ಅರ್ಥ ಇಲ್ಲ ಅಂತಕ್ಕಂಥ ಭಾವನೆ. ಏನಯ್ಯ ನೀನು ಯಾಕೆ ಹಿಂಗೆ ಮಾಡಿದ್ದು ತಂದಿರ್ಬೇಕೇ ವಿನ ಆ ಕೈ ಮಾಡಿದ್ದು ಅವ್ರಿಗೆ ಯಾಕೆ ನೀವು ಹೇಳ್ತೀರಿ? ನಿಮ್ಗೆ ಅವ್ರಿಗೆ ಮಾಡಿದ್ರೆ ಯಾಕೆ ಹೇಳ್ತಿದ್ರಿ? ದಟ್ಸ್ ನಾಟ್. ಅವರು ಒಂದು ಸ್ವಲ್ಪ ಸಿಟ್ಟಿನ ಬುದ್ಧಿ ಕೊಟ್ಟು ಬಹಳಷ್ಟು ಈ ಥರ ಪಬ್ಲಿಕ್ನೇ ಒಬ್ಬ ಅಧಿಕಾರಿಗೆ ಹಿಂದ್ಗಡೆ ಯಡಿಯೂರಪ್ಪನವರು IAS ಅಧಿಕಾರಿಗಳ ಮೇಲೆ ಕೈ ಮಾಡಿದ್ದು ಗೊತ್ತಿದೆ. ಇವರೆಲ್ಲರೂ ಮಾಡಿದ್ದಾರೆ. ಒಂದು ಎಮೋಷ್ನಲ್ ಇದ್ರಾಗೇನು ಮಾಡಿದ್ರು ಮಾಡೋದು. ಹಿಂದ್ಗಡೆ ಯಾಕೆ ಮಾಡಿದ್ರು? ಮತ್ತೆ ವಿಜೇಂದ್ರ ಅವ್ರು ಹೇಳಿ, ಯಡಿಯೂರಪ್ಪರು ಮಾಡಿಲ್ಲ ಗೊತ್ತಲ್ಲ, ನೀವು ಟಿವಿಯಾಗ ಹಾಕಿದ್ರಲ್ಲ. ಯಾವ ಕೇಸ್ಗಳಿಲ್ಲ ನಡ್ರಿ. ಈ ಒಂದು ಘಟನೆಗೆ ಸಂಬಂಧಪಟ್ಟಂಗೆ ಪಾಕ್ ಘಟನೆಗೆ ಸಂಬಂಧಪಟ್ಟಂಗೆ ಯುದ್ಧ ಬೇಕು ಬೇಡ ಎಂಬ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ. ತಾವು ಯಾವ ಸ್ಟ್ಯಾಂಡ್? ಅದೇ ಇದು ದೇಶದ ಪರಿಸ್ಥಿತಿ. ನಮ್ಮ ದೇಶದ ಪ್ರಧಾನಿಗಳಿದ್ದಾರೆ, ಅವ್ರು ಡಿಸಿಷನ್ ತಗೊಳ್ಳಿ. ನಾವೆಲ್ಲ ಬದ್ಧತೆಯನ್ನು ತೋರಿಸ್ಬೇಕಲ್ಲ. ಯುದ್ಧ ಎಷ್ಟು ಮಟ್ಟಿಗೆ ಬೇಕು ಬೇಡ ಅಂತಕ್ಕಂಥದ್ದು ಯೋಚನೆ ಮಾಡಿ ಅಂತ ಹೇಳಿರ್ಬೇಕೇ ವಿನ ಯುದ್ಧ ಬೇಡ ಅಂತ ಯಾರು ಹೇಳೋದು? ದೇಶಕ್ಕೆ ಗಂಡಾಂತರ ಬಂದಾಗ ಯುದ್ಧ ಮಾಡಲಾರ್ದು ಇನ್ನೇನು ಮಾಡಬೇಕಾಗತ್ತೆ? ದೇಶದ ಪ್ರಧಾನಿಗಳಿದ್ದಾರೆ, ಬೇಹುಗಾರಿಕೆನ ಭದ್ರತೆ ಮಾಡಿಕೊಳ್ಳಿ. ನಾಗರಿಕರ ಮೇಲೆ ಪ್ರವಾಸಿಗರ ಮೇಲೆ ಈ ರೀತಿ ಆದರೆ ಇವಾಗ ಹೋಗಿ ನಾವು ಅದನ್ನು ಹೊಡೆದಾಕಿದ್ದೀವಿ, ನಾವು ಇದನ್ನು ಮಾಡಿದ್ವಿ ಅಂತ ಹೇಳಬೇಕಿತ್ತು. ಆವಾಗಲೇ ಬೇಹುಗಾರಿಕೆಯನ್ನು ಭದ್ರತೆ ಮಾಡಿದರೆ ನಾ ಹಿಂದ್ಗಡೆದು ಹೇಳಿದ್ದೀನಿ. ಏನೇನಾಯಿತು, ಪುಲ್ವಾಮಾ ಏನಾಯಿತು, ಇದೇನಾಯಿತು ಅಂತ ಅವತ್ತು ಹೇಳಿದ್ದೀನಿ. ಇವತ್ತು ನಾನು ರಾಜಕಾರಣ ಬೇಡಾಗಿದೆ. ದೇಶದ ರಕ್ಷಣೆಗೆ ಎಲ್ಲರೂ ಒಂದಾಗಿ ಫೈಟ್ ಮಾಡ್ತಕ್ಕಂಥ ಕೆಲಸ ಹಾಕಬೇಕೆ ವಿನ ಈ ಸಣ್ಣ ಪುಟ್ಟ ವಿಚಾರಗಳನ್ನ ದೇಶಕ್ಕೆ ತೋರಿಸೋದ್ರಲ್ಲಿ ಅರ್ಥ ಇಲ್ಲ ಅಂತಕ್ಕಂಥ ಭಾವನೆ. ಏನಯ್ಯ ನೀನು ಯಾಕೆ ಹಿಂಗೆ ಮಾಡಿದ್ದು ತಂದಿರ್ಬೇಕೇ ವಿನ ಆ ಕೈ ಮಾಡಿದ್ದು ಅವ್ರಿಗೆ ಯಾಕೆ ನೀವು ಹೇಳ್ತೀರಿ? ನಿಮ್ಗೆ ಅವ್ರಿಗೆ ಮಾಡಿದ್ರೆ ಯಾಕೆ ಹೇಳ್ತಿದ್ರಿ? ದಟ್ಸ್ ನಾಟ್. ಅವರು ಒಂದು ಸ್ವಲ್ಪ ಸಿಟ್ಟಿನ ಬುದ್ಧಿ ಕೊಟ್ಟು ಬಹಳಷ್ಟು ಈ ಥರ ಪಬ್ಲಿಕ್ನೇ ಒಬ್ಬ ಅಧಿಕಾರಿಗೆ ಹಿಂದ್ಗಡೆ ಯಡಿಯೂರಪ್ಪನವರು IAS ಅಧಿಕಾರಿಗಳ ಮೇಲೆ ಕೈ ಮಾಡಿದ್ದು ಗೊತ್ತಿದೆ. ಇವರೆಲ್ಲರೂ ಮಾಡಿದ್ದಾರೆ. ಒಂದು ಎಮೋಷ್ನಲ್ ಇದ್ರಾಗೇನು ಮಾಡಿದ್ರು ಮಾಡೋದು. ಹಿಂದ್ಗಡೆ ಯಾಕೆ ಮಾಡಿದ್ರು? ಮತ್ತೆ ವಿಜೇಂದ್ರ ಅವ್ರು ಹೇಳಿ, ಯಡಿಯೂರಪ್ಪರು ಮಾಡಿಲ್ಲ ಗೊತ್ತಲ್ಲ, ನೀವು ಟಿವಿಯಾಗ ಹಾಕಿದ್ರಲ್ಲ. ಯಾವ ಕೇಸ್ಗಳಿಲ್ಲ ನಡ್ರಿ.